ಮಾಡಬೇಕು ಅನ್ನೋದು ಎಲ್ರಿಗೂ ಇದೆ. ನಾವೆಲ್ಲರೂ ವರ್ಕ್ ಮಾಡೋದು ದುಡ್ಡುಗೋಸ್ಕರ ಅಲ್ವಾ? ಸೈನ್ ಥೀಟಾ, ಕಾಸ್ ಥೀಟಾ ಇದೆಲ್ಲ ಗೊತ್ತು. ಬಟ್ ದುಡ್ಡು ವಿಷಯದಲ್ಲಿ ಎಲ್ಲರಿಗೂ ಯೂಸ್ ಆಗ್ತಾ ಇದೆ ಅದು? ಇಲ್ಲ ಅಲ್ಲ. ಸೊ ದುಡ್ಡು ಮಾಡಬೇಕು ಅಂದ್ರೆ ನಮ್ಮ ಬ್ರೈನ್ಗೆ ಎರಡೇ ಗೊತ್ತಿರೋದು, ಪೈನ್ ಅಂಡ್ ಪ್ಲೇಜರ್. ಓಕೆ, ಒಂದು ವೇಳೆ ನಮಗೆ ಆ ಕೆಲಸ ಪೈನ್ ಅಂದ್ರೆ ಅಲ್ಲಿ 1 ಕೋಟಿ ರೂಪಾಯಿ ಆದ್ರೂ ಅದನ್ನ ಅಲ್ಲಿಗೆ ನಮ್ಮನ್ನ ತಳ್ಳಲ್ಲ. ಬೇಡ 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 ಅಂತ, ಯಾಕೆಂದ್ರೆ ಪೈನ್ಫುಲ್ ಆಗಿ ಫೀಲ್ ಆಗ್ತಾ ಇರ್ತೀವಿ. ಪ್ಲೇಜರ್ ಫೀಲ್ ಆದ್ರೆ ಅದು ಎಷ್ಟೇ ಕಷ್ಟ ಇರ್ಲಿ ನಾವು ಮಾಡ್ತೀವಿ. ಸೊ ಪ್ಲೇಜರ್ ಫೀಲ್ ಆದ್ರೆ ಏನಾಗುತ್ತೆ, ಪ್ರತಿ ಟ್ರೈನಿಂಗು ನೀವು ಮೋಟಿವೇಟ್ ಆಗ್ತೀರಾ, ಪ್ರತಿ ಟ್ರೈನಿಂಗ್ ಅಲ್ಲೂ ನೀವು ಬೆಟರ್ ಆಗ್ತೀರಾ, ಪ್ರತಿ ಟ್ರೈನಿಂಗ್ ಮುಖಾಂತರ ನಿಮ್ಮ ರಿಸಲ್ಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಪೈನ್ ಇದ್ರೆ ದಿನಾ ಟ್ರೈನಿಂಗ್ ಕೊಟ್ರು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 24 hours ಟ್ರೈನಿಂಗ್ ಕೊಟ್ರು ಏನು ಉಪಯೋಗ ಇಲ್ಲ. ಸೊ ಯಾವತ್ತೇ ಆಗ್ಲಿ ಸಕ್ಸಸ್ ಫಾರ್ಮುಲಾ ಏನ್ ಗೊತ್ತಾ? 4 to 8% ಪೀಪಲ್ ಸಕ್ಸಸ್ ಆಗಿರೋರು, ಇವರು ಅವ್ರು ಮಾಡೋ ಕೆಲಸ ಅವ್ರಿಗೆ ಪ್ಲೇಜರ್. ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್, ಅವ್ರು ಕ್ರಿಕೆಟ್ ಆಡೋದು ಇಷ್ಟಪಟ್ಟೆ ಆಡ್ತಾರ, ಪೈನ್ ಇಂದ ಆಡ್ತಾರ. ಅಯ್ಯೋ ಏನ್ ತಲೆನೋವು, ಜನ ಸಚಿನ್ ಅಂತ ಕಿರ್ಚ್ಕೊಂತಾರೆ, ಚಪ್ಪಾಳೆ ಹೊಡಿತಾರೆ ಅಂತ ಬೇಜಾರಾಗಿ ಆಡ್ತಾರ, ಖುಷಿಯಿಂದ ಆಡ್ತಾರ ಅವರು. ಸೊ ಅವ್ರು ಖುಷಿಯಿಂದ ಕ್ರಿಕೆಟ್ ಆಡಿದ್ರೆ ಕ್ರಿಕೆಟ್ ಅವ್ರಿಗೆ ಕೇಳಿದೆಲ್ಲ ಕೊಡ್ತಾ ಇಲ್ವಾ? ಇನ್ಕ್ಲೂಡಿಂಗ್ ಭಾರತ ರತ್ನ ಅವಾರ್ಡ್, ಹೌದಾ ಅಲ್ವಾ? ಸೇಮ್ ಥಿಂಗ್ ಇವರೇ ತಗೊಳ್ಳಿ, ಯಶ್, ರಜನಿಕಾಂತ್, ಇವರು ಆಕ್ಟಿಂಗ್ ಬೈಕೊಂಡ್ ಮಾಡ್ತಾರ, ಖುಷಿಯಿಂದ ಮಾಡ್ತಾರ. ಬಟ್ ಆ ಖುಷಿಯಿಂದ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ, ಹೌದಾ ಅಲ್ವಾ? ಸೇಮ್ ಥಿಂಗ್ ವಿತ್ ನಾರಾಯಣ್ ಮೂರ್ತಿ ಅವರು, ಅವ್ರ ಇನ್ಫೋಸಿಸ್ ನ ಬೈಕೊಂಡ್ ಕಟ್ಟಿದ್ರ, ಖುಷಿಯಿಂದ ಕಟ್ಟಿದ್ರ. ಸೊ ನಮ್ಮ ಬ್ರೈನ್ ಯಾವಾಗ ಪ್ಲೇಜರ್ ಫೀಲ್ ಆಗುತ್ತೆ, ನೀವು ಅಟ್ರಾಕ್ಟ್ ಮಾಡೋಕ್ ಶುರು ಮಾಡ್ತೀರ. ದುಡ್ಡು ಬೇಕಾ? ಎಂಜಾಯ್ ದ ಪ್ರೋಸೆಸ್. ಸಕ್ಸಸ್ ಅನ್ನೋದು ವರ್ಷಕ್ಕೆ 1 ದಿವಸ ಆಗ್ಬೋದು, 6 ತಿಂಗಳಿಗೆ 1 ದಿವಸ, ಬಟ್ ಪ್ರೋಸೆಸ್ ಬಂದು ಕಂಟಿನ್ಯೂಸ್.